ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲ ಹಂಗೆ ಹೋಗ್ಬಿಟ್ಟು ಇಲ್ಲ, ಕೈ ಮುಗಿದ್ಬಿಟ್ಟು ಬರೋಣ ನಡೀರಪ್ಪ. ಸೊ ಇವತ್ತು ನಾನು ಹೊರನಾಡು ಇವಾಗ ಬಿಡ್ತಿದ್ದೀವಿ. ಸೊ ಹೊರನಾಡು ಬಿಟ್ಟು ಧರ್ಮಸ್ಥಳಕ್ಕೆ ಹೋಗೋಣ. ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ತಿರ್ಗಾ ಅಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇದು ಒಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ. ನಿನ್ನೆ ನೈಟ್ ರೂಮ್ಗೆ ಬಂದು ಮಲಗೋ ಅಷ್ಟೊತ್ತಿಗೆ ತುಂಬ ಲೇಟಾಗೋಗಿತ್ತು. ಸೊ ಅದಕ್ಕೋಸ್ಕರ ನನಗೆ ಯಾವುದೇ ಥರದ ವೀಡಿಯೋನ ಮಾಡ್ಕೊಳಕ್ಕಾಗಿಲ್ಲ. ಆ್ಯಂಡ್ ಅದಲ್ಲದೆ ಒಳಗಡೆ ಗರ್ಭಗುಡಿಯಲ್ಲಿ ಯಾವುದೇ ವೀಡಿಯೋಸು ಅಥವಾ ಫೋಟೋಸು ಅಲೋ ಮಾಡಲ್ಲ ಇಲ್ಲೆಲ್ಲ. ಸೊ ಹಾಗಾಗಿ ನಾನು ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇದು ನೋಡಿ, ಮಾರ್ನಿಂಗ್ ನಾವು ಧರ್ಮಸ್ಥಳಕ್ಕೆ ಹೊರಡಬೇಕಿತ್ತು. ಬಟ್ ಅದೇನೂ ಗೊತ್ತಿಲ್ಲ, ಹಂಗೆ ಹೊರಟ್ಬಿಟ್ರೆ ನಮಗೇನೋ ಒಂದ್ಸಲ ಒಂಥರ ಕಸಬಿಸಿ. ಒಂದ್ಸರಿ ದೇವ್ರು ನೋಡಿಕೊಂಡು ದರ್ಶನ ಮಾಡ್ಕೊಂಡು ಹೋದಾಗೆ ನಮಗೆ ಸಮಾಧಾನ. ಸೊ ಹಾಗೆ ನಾವು ದರ್ಶನ ಮಾಡ್ಕೊಂಡು ಹೋದ್ವಿ. ವೆದರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅಷ್ಟು ಎಂಜಾಯ್ ಮಾಡಿದ್ವಿ ಆ ವೆದರಲ್ಲಿ ಅಂತಲೇ ಹೇಳ್ತೀನಿ. ಅದರಲ್ಲಿ ಪಿಕಾಕ್ ಸೌಂಡ್ ಆಗಿರ್ಬೋದು, ಬರ್ಡ್ಸ್ ಕೂಗೋದಾಗಿರ್ಬೋದು, ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ನಾವು ಹೊರಟ್ವಿ ಧರ್ಮಸ್ಥಳಕ್ಕೆ. ಧರ್ಮಸ್ಥಳ ಅಂದರೆ ಸಿಕ್ಕಾಪಟ್ಟೆ ಘಾಟ್ ಸೆಕ್ಷನ್ ನಾವು ಎಂಟ್ರಿ ಆಗಲೇಬೇಕಿತ್ತು. ಆ್ಯಂಡ್ ಇಲ್ಲಿ ನಂಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು, ವಾಮಿಟಿಂಗ್ ಸೆನ್ಸೇಷನ್ ಅದು ಇದು ಎಲ್ಲ. ಆದರೆ ಧರ್ಮಸ್ಥಳಕ್ಕೆ ಹೋಗಿ ರೀಚ್ ಆದಮೇಲೆ ಏನೂ ಆ ಥರ ಅನ್ನಿಸ್ಲೇ ಇಲ್ಲ. ಐ ಆಮ್ ಟೋಟಲಿ ಫೈನ್ ಅಂತ ಅನಿಸ್ತು. ಆ್ಯಂಡ್ ಇದು ಬಂದು ಧರ್ಮಸ್ಥಳದಲ್ಲಿ ಟಿಫಿನ್ ಮಾಡಿಕೊಂಡು ನಾವು ದೇವ್ರ ದರ್ಶನಕ್ಕೆ ಹೊರಟ್ವಿ. ದೇವ್ರ ದರ್ಶನ ಇಷ್ಟೊಂದು ಕ್ಯೂ ಇರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಆ್ಯಂಡ್ ಅದು ಅಲ್ಲದೆ ಇದು ಫಸ್ಟ್ ಟೈಮ್ ನಾನು ಈ ಥರ ಫ್ರೀ ದರ್ಶನದಲ್ಲಿ ಹೋಗ್ತಿರೋದು. ಅದು ಬಿಟ್ಟರೆ ನಾನು ಮುಂಚೆ ಎಲ್ಲ ಹೆಂಗೆ ಮಾಡ್ತಿದ್ವಿ ಅಂದರೆ, ನನ್ನ ಮದುವೆಗಿಂತ ಮುಂಚೆ ಆಗಿರ್ಬೋದು, ಅದಾದಮೇಲೆ ಆಗಿರ್ಬೋದು, ಹೆಂಗೆ ಮಾಡ್ತಿದ್ವಿ ಅಂದರೆ ನಾವು ಲೈಕ್ 5,000 ಅಥವಾ 6,000 ಎಲ್ಲ ಇಲ್ಲಿ ಸೇವೆಗಳು ಬರ್ತವೆ. ನಾನು ಅದನ್ನು ಅರ್ಕೆ ಅಂತ ಇಟ್ಕೊಂಡಿದ್ದಾಗಿಂದ ನಾನು 5,000 ಸೇವೆ ಅಂದರೆ ಏನು, ಸಿಲ್ವರ್ ಚಾರಿಯೆಟ್ ಅಂದರೆ ಬೆಳ್ಳಿ ಪಲ್ಲಕ್ಕಿ ರಥೋತ್ಸವ ಆಗಿರ್ಬೋದು, ಬೆಳ್ಳಿ ರಥೋತ್ಸವ ಪ್ರತಿಯೊಂದು ಮಾಡಿಸ್ತಾರೆ ಇಲ್ಲಿ. ನಾನು ಅಷ್ಟೇ ಮಾಡಿಸಿದ್ದೆ. ಲಾಸ್ಟ್ ಟೈಮ್ ಎಲ್ಲ ನಾನು ಅದನ್ನೇ ಮಾಡಿಸಿದ್ದು. ಹಂಗಾಗಿ ನಮಗೇನು ಮಾಡಿದರು ಅಂದರೆ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಬಿಟ್ಟಿದ್ರು. ಆ್ಯಂಡ್ ಇಲ್ಲಿ ಧರ್ಮಸ್ಥಳದಲ್ಲೆಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಕುಕ್ಕೆ ಸುಬ್ರಹ್ಮಣ್ಯಗೆ. ನಾವು ಹೋಗೋ ಅಷ್ಟೊತ್ತಿಗೆ ಡೋರು ಕ್ಲೋಸ್ ಆಗಿತ್ತು ದೇವಸ್ಥಾನದ್ದು. ನಾವು ದೇವಸ್ಥಾನ ಬಾಗಿಲು ಓಪನ್ ಆಗಲಿ ಅಂತ ಅಲ್ಲೇ ಆಚೆ ಕಾಯ್ಕೊಂಡು ಕೂತ್ಕೊಂಡಿದ್ವಿ. ಅದೆಲ್ಲ ಆದಮೇಲೆ ದರ್ಶನ ಎಲ್ಲ ತೊಗೊಂಡು ಹಂಗೆ ನಾವು ತುಮಕೂರಿಗೆ ಹೊರಟ್ಬಿಡೋಣ ಅಂತೇಳಿ ಹೊರಟ್ವಿ. ಆನ್ ದ ವೇ ನಮಗೆ ನೈಟ್ ತುಂಬ ಲೇಟ್ ಆಗೋಗಿತ್ತು. ಸೊ ಆನ್ ದ ವೇ ನಮಗೆ ಒಂದು ರೆಸ್ಟೋರೆಂಟ್ ಸಿಕ್ತು. ಆ ರೆಸ್ಟೋರೆಂಟಲ್ಲಿ ಊಟ ಮಾಡ್ಕೊಂಬಿಟ್ಟು ಹೊರಡೋಣ ಅಂತೇಳಿ ರೆಸ್ಟೋರೆಂಟಲ್ಲಿ ಸ್ಟಾಪ್ ಮಾಡಿ ಊಟ ಮಾಡಿಕೊಂಡು ನಾವು ಹೊರಟ್ವಿ ಮನೆ ಕಡೆ. ತುಮಕೂರಲ್ಲಿ ನವರಾತ್ರಿ ಸ್ಪೆಷಲಾಗಿ ಬೀದಿಗೂ ಪ್ರತಿಯೊಂದು ಸ್ಟ್ರೀಟ್ಗೂ ಈ ಥರ ಲೈಟ್ ಡೆಕೋರೇಷನ್ ಮಾಡಿದರು. ಇದು ನೋಡಿ ತುಂಬ ಖುಷಿ ಆಯಿತು. ಯಾವತ್ತೂ ಈ ಥರ ಡೆಕೋರೇಷನ್ಸ್ನ ನಾನು ತುಮಕೂರಲ್ಲಿ ನೋಡಿರಲಿಲ್ಲ ಅನ್ನೋದಕ್ಕಿಂತ ಜಾಸ್ತಿಯಾಗಿ ನಾನಿಲ್ಲಿರಲಿಲ್ಲ. ಸೊ ಹಾಗಾಗಿ ನೋಡೋಕ್ಕಾಗಿರಲಿಲ್ಲ. ಮಾಡಿದ್ರಂತೆ ಲಾಸ್ಟ್ ಟೈಮ್ ಕೂಡ, ಬಟ್ ಈ ರೇಂಜ್ವರೆಗೂ ಮಾಡಿರಲಿಲ್ಲ ಅಂತ ಅಂತಿದ್ರು ಅಮ್ಮ. ಆ್ಯಂಡ್ ಅದೆಲ್ಲ ಆಗಿ ಹೋಗಿ ಮಲ್ಕೊಂಡು ಫುಲ್ ಸುಸ್ತಾಗ್ಬಿಟ್ಟಿದೆ. ನಾನು ನೆಕ್ಸ್ಟ್ ಡೇ ನನಗೆ ವೀಡಿಯೋನೇ ಮಾಡೋಕ್ಕಾಗಿಲ್ಲ ಏನು. ಆ್ಯಂಡ್ ಅದ್ರ ನೆಕ್ಸ್ಟ್ ಡೇ ನಾನೇನು ಮಾಡಿದೆ, ಮಮ್ಮಿ ಮನೆಗೆ ಹೋಗೋಣ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ. ಎದ್ದು ಏನು ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ, ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಮಮ್ಮಿ ಮನೆಗೆ ಹೋಗೋಣ ಅಂತೇಳಿ ನಾನು ಹೊರಟೆ ನಮ್ಮಮ್ಮನ ಮನೆಗೆ. ಆ್ಯಂಡ್ ಅಲ್ಲೂ ಕೂಡ ನನಗೆ ಬಸ್ಗೆ ಹೋಗೋಕ್ಕಾಗ್ತಿರ್ಲಿಲ್ಲ, ಟ್ರೈನ್ಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಆನ್ ದ ವೇ ನಾನು ಚಿತ್ರದುರ್ಗದವರೆಗೂ ಹಾಫ್ ಆಫ್ ದ ವೇ ರಘು ಹತ್ರ ಬಿಡಿಸ್ಕೊಂಡೆ. ಆ್ಯಂಡ್ ಹಾಫ್ ಆಫ್ ದ ವೇ ನಾನು ನನ್ನ ತಮ್ಮನ ಕರೆಸ್ದೆ. ಆ ವಿಡಿಯೋ ಕೂಡ ಮುಂದೆ ಶೇರ್ ಮಾಡಿದ್ದೀನಿ, ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ 2 ದಿನದಿಂದ ಬ್ಲಾಗ್ ಮಾಡೋಕ್ಕಾಗಿಲ್ಲ. ತುಂಬ ಅಂದರೆ ತುಂಬ ಹುಷಾರಿರಲಿಲ್ಲ. ಸೊ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಇವತ್ತು ನಾನು ನಮ್ಮೂರಿಗೆ ಹೋಗ್ತಿದ್ದೀನಿ, ಅಂದರೆ ನನ್ನ ತವ್ರ ಮನೆಗೆ ಹೋಗ್ತಿದ್ದೀನಿ. ಸೊ ಅಥರ್ವನ್ ಹಾಲಿಡೇಸ್ ಇರೋದಕ್ಕೆ ಹೋಗ್ತಿರೋದು. ಅಲ್ಲಿ ಈಗ ನನಗೆ ಬಸ್ಸಲ್ಲಿ ಹೋಗೋಕ್ಕಂತೂ ಇಂಪಾಸಿಬಲ್. ಅದಕ್ಕೆ ರಘು
ಚಿತ್ರದುರ್ಗದವರೆಗೂ ಬಿಟ್ಬಿಟ್ಟು ಬರ್ತೀನಿ ಅಂತ ಅಂದರು. ಸೊ ಚಿತ್ರದುರ್ಗದಿಂದ ನನ್ನ ತಮ್ಮಗೆ ಬರೋಕ್ಕೆ ಹೇಳಿದ್ದೀನಿ. ಅವ್ನು ಚಿತ್ರದುರ್ಗದಿಂದ ಅವ್ನು ಪಿಕಪ್ ಮಾಡ್ತಾನೆ. ಸೊ ಹೆಂಗೋ ಇಲ್ಲಿಂದ ಅಲ್ಲಿವರೆಗೂ ಹೋದರೆ ಸಾಕು ಅನ್ನಂಗೆ ಆಗಿದೆ. ಆ್ಯಂಡ್ ಲಕ್ಕಿಲಿ ಇವ್ರು ಬಿಟ್ಬಿಟ್ಟು ಬರ್ತೀನಿ ಅಂದರು. ಅದಕ್ಕೆ ಈ ಥರ ಡಿಸಿಷನ್ ತೊಗೊಂಡು ಹೊರಟ್ವಿ. ಆ್ಯಂಡ್ ಇವಾಗಲೇ ಈವ್ನಿಂಗ್ ಸಂಜೆ ಆಗಿರೋದು. ಇವತ್ತೇನು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅವನು ಕರ್ಕೊಂಡು ಊರಿಗೆ ಹೋಗ್ತಾನೆ. ಸೊ ಊರಿಗೆ ಹೋದ್ಮೇಲೆ ಊಟ ಮಾಡಿಬಿಟ್ಟು ಮಲ್ಗೋದಷ್ಟೇ. ಸೊ ಈ ವ್ಲಾಗ್ನ ನಾನು ತಿರ್ಗಾ ನಾಳೆಗೆ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಸೊ ಬನ್ನಿ ಈ ವ್ಲಾಗ್ ಇವತ್ತಿನ ದಿನದ ಹೆಂಗೆ ಹೋಗುತ್ತೆ ಅಂತ ನೋಡ್ಕೊಂಬರೋಣ. ಅವ್ನು ಕರ್ಕೊಂಡು ಬಂದ. ಆನ್ ದ ವೇ ಬರಬೇಕಾದ್ರೆ ನಮಗಿಲ್ಲಿ ಆನಂದ್ ವಿಹಾರ್ ಸಿಕ್ತು. ಆ್ಯಂಡ್ ನಮ್ಮ ಅಥರ್ವು ಹೊಟ್ಟೆ ಹಶ್ವು ಅಂತಿದ್ದ. ಸೊ ಹಾಗಾಗಿ 7:30 ಆಗಿತ್ತು. ಬಟ್ ಅವನು ಮಧ್ಯಾಹ್ನ ಏನೂ ಸರಿಯಾಗಿ ತಿಂದಿರಲಿಲ್ಲ. ಸೊ ಹಾಗಾಗಿ ಹೊಟ್ಟೆ ಹಶ್ವು ಅಂದಿದ್ದಕ್ಕೆ ನನ್ನ ತಮ್ಮ ಏನು ಮಾಡ್ದ, ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಡಿನ್ನರ್ಗೆ ಅಂತ ಸ್ಟಾಪ್ ಮಾಡಿದ್ವಿ. ಆ್ಯಂಡ್ ನನ್ನ ಮಗನಿಗೆ ಅವ್ರ ಮಾಮ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅವ್ರ ಮಾಮನ ಜೊತೆಗೆ ಅವನು ತುಂಬ ಆಟಾಡ್ತಾನೆ. ಇದೇ ಥರ ಅವನು ನೈಟ್ ಡ್ರೈವ್ ಮಾಡೋದು ಒಬ್ಬನೇ ಆಗ್ತಾನೆ ಅಂತ ನಮ್ಮ ಮಮ್ಮಿ ಅವನ ಫ್ರೆಂಡ್ನ ಜೊತೆ ಮಾಡಿಬಿಟ್ಟು ಕಳಿಸಿದ್ರು. ಇಬ್ಬರು ಹಾರ್ಟ್ಲಿ ತುಂಬ ಒಳ್ಳೆಯವರು. ಸೊ ಹಾಗಾಗಿ ನಾನು ಅವ್ರ ಜೊತೆಗೆ ಹೋದೆ. ಮನೆಗೆ ಹೋಗಿ ರೀಚ್ ಆಗಿ ಜಸ್ಟ್ ಮಲಿಕೊಂಡಿರೋದಷ್ಟೇ. ಆ್ಯಂಡ್ ನನ್ನ ಮಗಂಗೆ ಏನೇನು ಇಷ್ಟ ಅದನ್ನೇ ಆರ್ಡ್ರ್ ಮಾಡಿಕೊಂಡು ತರಿಸ್ಕೊಂಡು ಅವ್ರ ಮಾಮಂಗೆ ಹೇಳಿ ತರಿಸ್ಕೊಂಡು ತಿಂದ. ಅವನಿಗೆ ಪಾಲಕ್ ಅಂದರೆ ತುಂಬ ಇಷ್ಟ. ಸೊ ಎಲ್ಲೋದ್ರೂ ಇದು ಮಾತ್ರ ಅವ್ನು ಬಿಡಲ್ಲ. ಆ್ಯಂಡ್ ಜ್ಯೂಸ್ ಬೇಕು ಅಂತಂದಿದ್ದಕ್ಕೆ ಪೈನಾಪಲ್ ಆರ್ಡ್ರ್ ಮಾಡ್ಕೊಂಡಿದ್ದ ಅವನು. ಪೈನಾಪಲ್ ಜ್ಯೂಸ್ ಅದು ಹೆಂಗಿತ್ತೋ ನಾನಂತೂ ಕುಡ್ದಿಲ್ಲ. ನನ್ನ ತಮ್ಮನೇ ಕುಡ್ದಿದ್ದು ಅವ್ನು ಬಿಟ್ಟಿದ್ಮೇಲೆ ಲಾಸ್ಟಿಗೆ ಕುಡಿದ್ಬಿಟ್ಟು ಅವನು ಮುಂದೆ ಕೂಡ್ಸ್ಕೊಂಡಿದ್ರು. ಅವನು ಸಿಕ್ಕಾಪಟ್ಟೆ ಅವನಿಗೆ ಹಂಗೆ ಹಿಂಗೆ ಅಂತೇಳಿ ಅವ್ನಿಗೊಂದು ಸ್ವಲ್ಪ ಉರಿಸ್ತಿದ್ರು. ಒಳ್ಳೆ ಒಂಥರ ಚೆನ್ನಾಗಿತ್ತು ನೋಡೋಕ್ಕೆ. ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್. ನೆಕ್ಸ್ಟ್ ಡೇ ತಿರ್ಗಾ ಕಂಟಿನ್ಯೂ ಮಾಡ್ತಿದ್ದೀನಿ. ನನ್ನ ಮಗಂಗೆ ಮಸಾಲೆ ದೋಸೆ ಇಷ್ಟ ಅಂತ ಅವ್ರ ಅಜ್ಜಿ ಬೆಳಗ್ಗೆ ಅವನಿಗೋಸ್ಕರ ಮಸಾಲೆ ದೋಸೆ, ಪಲ್ಯ, ಚಟ್ನಿ ಎಲ್ಲ ಮಾಡಿಟ್ಟಿದ್ರು. ಆ್ಯಂಡ್ ಇದು ಬಂದು ನಮ್ಮ ಮಮ್ಮಿ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದ್ರ ಹೆಸರು ಟೈಗು ಅಂತ. ಇದು ತುಂಬ ಕಾಡಿಸುತ್ತೆ, ಒಂದು ತುತ್ತು ತಿನ್ನೋಕ್ಕೂ ಕಾಡಿಸುತ್ತೆ. ಇದಕ್ಕೆ ನಮ್ಮ ಮಮ್ಮಿನೇ ತಿನ್ನಿಸ್ಬೇಕು ಅಂತ. ಬಟ್ ನಮ್ಮ ಮಮ್ಮಿಗೆ ನತರು ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದರು. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ವರ್ಕರ್ ಇವರು. ಸೊ ಅವ್ರ ಕಡೆ ತಿನ್ನಿಸ್ತಾಯಿದ್ರು, ತಿಂತಾನೇ ಇರಲಿಲ್ಲ. ಪೆಟ್ಸ್ ಎಲ್ಲ ಅದೇ ಥರ ಅಂತ ಅಂದ್ಕೊತೀನಿ. ಹೆಂಗೆ ಅಂದರೆ ಒಬ್ರನ್ನ ಯಾರನ್ನಾರು ಅವ್ರು ಹಚ್ಕೊಂಡ್ರೆ ಸಿಕ್ಕಾಪಟ್ಟೆ ಹಚ್ಕೊಂಡ್ಬಿಟ್ಟಿರ್ತವೆ. ಇದಕ್ಕೆ ನಮ್ಮ ಮಮ್ಮಿನೇ ಸ್ನಾನ ಮಾಡಿಸ್ಬೇಕು, ನಮ್ಮ ಮಮ್ಮಿನೇ ತಿನ್ನಿಸ್ಬೇಕು. ಇದನ್ನು ಜಸ್ಟ್ ಬೇಬಿ, ಇದನ್ನು ಜಸ್ಟ್ 6 ಮಂತ್ಸಿಂದ ಅಷ್ಟೇ ಇರೋದು. ತುಂಬ ಅಂದರೆ ತುಂಬ ಕಾಡಿಸುತ್ತಿದ್ದು ಮನೆಯಲ್ಲೆಲ್ಲ. ನಮ್ಮ ಮಮ್ಮಿಗೆ ತುಂಬ ಇಷ್ಟ ಅಲ್ಲ, ಸೊ ಹಂಗಾಗಿ ನೋಡ್ಕೊತಾರೆ ಅಷ್ಟೇ. ಅದೆಲ್ಲ ಆದಮೇಲೆ ನನ್ನ ಮಗ ನಮ್ಮ ಮಮ್ಮಿದು ಕಾನ್ವರ್ಸೇಷನ್ ದೇವ್ರ ಮನೇಲಿ ಒಂದು ಸ್ವಲ್ಪ ಹಾಕಿದ್ದೀನಿ ನೋಡಿ. ಸನಾತನೆ ಗುಣಶ್ರೇ ಗುಣಮಯಿ ನಾರಾಯಣಿ ನಮೋಸ್ತುತೆ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣಿ ಸರ್ವಸ್ಯತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ನೋಡಿಲ್ಲಿ ಹಿಂಗಲ್ಲಮ್ಮ, ನೋಡಿಲ್ಲಿ ನಿಂದು ಮರ ತಗೊಂಡು ಮಾಡು ನೀನು. ಇಲ್ಲಿಗೆ ಬಾ ಆಯ್ತು. ಚಪ್ರಸಿ ಹಿಂಗೆ ಕೂತ್ಕೊಂಡು ಬಂದಾರ ನೀನು. ಎಲ್ಲಿ ಕೂತ್ಕೊಂಡು ನೀರು ಚಪ್ಪರಿಸ್ಬೇಕಮ್ಮ. ಇದು ಬಂದು ಮಧ್ಯಾಹ್ನದ್ದು. ಮಧ್ಯಾಹ್ನಕ್ಕೆ ರೊಟ್ಟಿ, ಪಲ್ಯ, ಆಮೇಲೆ ಎಲ್ಲ
ನಾನು ಯಾವಾಗೂ ಅಲ್ಲಿದ್ದಾಗ ಮಾಡಿಸ್ಕೊಳ್ಳೋದೇ ರೊಟ್ಟಿ ಪಲ್ಯನ. ಆ್ಯಂಡ್ ಅದೆಲ್ಲ ಆದಮೇಲೆ ನಾವು ಬಂದ್ವಿ ನಮ್ಮ ಅಜ್ಜಿ ಮನೆಗೆ. ನಮ್ಮ ಅಜ್ಜಿ ಮನೆ ಅಂದರೆ ನಮ್ಮ ಅಮ್ಮನ ಮನೆ ಒಂದೇ ಊರಲ್ಲೇ ಇರೋದು. ಸೊ ವಾಕೇಬಲ್ ಡಿಸ್ಟೆನ್ಸೇ, ಬಟ್ ಬಿಸಿಲು ಧೂಳು ಇರೋದ್ರಿಂದ ನಾನು ಆಟೋ ಪ್ರಿಫರ್ ಮಾಡ್ತೀನಿ. ಅಲ್ಲಿ ನನ್ನ ತಮ್ಮ ಇದ್ದರೆ ಅವನೇ ಡ್ರಾಪ್ ಮಾಡ್ತಾನೆ, ಬಟ್ ಅವನು ಯಾವುದೋ ಕೆಲಸದ ಮೇಲೆ ಆಚೆ ಹೋಗಿದ್ದ. ಸೊ ಹಾಗಾಗಿ ಅವನಿಗೆ ಬರೋಕ್ಕಾಗಲಿಲ್ಲ. ಆ್ಯಂಡ್ ಇವರೇ ನಮ್ಮ ಮುದ್ದಿನ ಅಜ್ಜಿ ಅಂತ ನನಗೆ ತುಂಬ ಇಷ್ಟ. ನಮ್ಮ ಮಮ್ಮಿ ಅಮ್ಮ ಇವರು. ಆ್ಯಂಡ್ ಇವ್ರು ಬಂದು ನಮ್ಮ ಮಮ್ಮಿ ಅಣ್ಣ, ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇದೆಲ್ಲ ಆದಮೇಲೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ನನಗೆ, ಫೋನೆಲ್ಲ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್. ನೆಕ್ಸ್ಟ್ ಡೇ ನಮ್ಮ ಮಮ್ಮಿ ಮಾಡಿದ್ದು ತಾಲಿಪೆಟ್ಟು ಅಂತಾರೆ ನಮ್ಮ ಕಡೆ. ಆ್ಯಂಡ್ ಇಲ್ಲೆಲ್ಲ ಮಸಾಲೆ ರೊಟ್ಟಿ ಅಂತಾರೆ. ತುಂಬ ಟೇಸ್ಟ್ ಆಗಿರ್ತೈತೆ, ಒಂದು ಸರಿ ತಿಂದರೆ ತಿಂತಾನೇ ಇರಬೇಕು ಅನಿಸುತ್ತೆ. ಇಲ್ಲಿ ಥರ ಮಾಡಲ್ಲ, ತುಂಬ ಡಿಫ್ರೆಂಟು. ಆ್ಯಂಡ್ ಇದು ನೋಡ್ಬೋದು, ನಮ್ಮ ಮಮ್ಮಿ ದೇವ್ರ ಮನೆ ಅಂದರೆ ತುಂಬ ಇಷ್ಟ. ಸೊ ಅವ್ರ ಮಂತ್ರ ಹೇಳ್ತಿದ್ರು, ಅದನ್ನು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ ನಾನು. ಗುರು ಬ್ರಹ್ಮ ಗುರು ವಿಷ್ಣು ಹೇಳು. ನೀ ಹೇಳ್ತೀಯಾ? ಓಂ ಶಿವಾಯ ನಮಃ. ಓಂ ಶಿವಾಯ ನಮಃ. ಗುರು ಬ್ಯಾಂಕಿಗೆ ಬಂದಿದ್ದೆ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಅತ್ತರ್ಗೆ ಕರ್ಕೊಂಡು. ಬ್ಯಾಂಕಲ್ಲಿ ತುಂಬ ಲೇಟ್ ಆಗೋಗ್ಬಿಡ್ತು. ಮನೆಗೆ ಹೋಗಿ ಊಟ ಮಾಡೋ ಅಷ್ಟೊತ್ತಿಗೆ 4 o'clock. ಸೊ ಹಾಗಾಗಿ ನಂಗೆ ಯಾವುದೇ ವೀಡಿಯೋ ಅವತ್ತು ಮಾಡೋಕ್ಕಾಗಲಿಲ್ಲ. ತಿರ್ಗಾ ನಾನು ನೆಕ್ಸ್ಟ್ ಡೇ ವೀಡಿಯೋ ಕಂಟಿನ್ಯೂ ಮಾಡಿದ್ದೀನಿ. ನೆಕ್ಸ್ಟ್ ಡೇ ವಿಡಿಯೋ ಅಂದರೆ ವಿಜಯದಶಮಿ ಆಯುಧ ಪೂಜೆ ಇತ್ತಲ್ಲ, ಅವತ್ತಿನ ವಿಡಿಯೋ. ನಮ್ಮ ಮನೆಯಲ್ಲಿ ವೆಹಿಕಲ್ಸ್ನೆಲ್ಲ ತೊಳಿಬೇಕು ಅಂತ ಅಂದರೆ, ವಾಶ್ ಮಾಡಬೇಕಂದ್ರೆ ಒಂದು ದಿನವೇ ಬೇಕು. ಇದು ನಮ್ಮ ಪಪ್ಪನ ಫೇವ್ರೆಟ್ ಕಾರ್, ಇದು ನಮ್ಮ ಮಮ್ಮಿ ಸ್ಕೂಟಿ, ಅದು ವರ್ಕರ್ಸ್ದು. ಇದು ಬಂದು ನನ್ನ ತಮ್ಮಂದು ಬುಲೆಟ್ಟು, ಆ್ಯಂಡ್ ಅದು ಆ ಕಡೆ ನನ್ನ ತಮ್ಮನ ಕಾರು. ಇದಿಷ್ಟು ವಾಶ್ ಮಾಡಿ ಇಡೋ ಅಷ್ಟೊತ್ತಿಗೆ ಒಂದು ದಿನ ಬೇಕಾಯಿತು. ಆ್ಯಂಡ್ ಅವರಲ್ಲಿ ವಾಶ್ ಮಾಡ್ತಿದ್ರು. ಆ್ಯಂಡ್ ನಾನು ಬಂದೆ ನಮ್ಮ ಅಜ್ಜಿ ಮನೆಗೆ. ಇದಕ್ಕೆ ನಮ್ಮ ಕಡೆ ಮುಳ್ಜಾಜಿ ಅಂತಾರೆ, ಈ ಕಡೆ ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ. ಮುಡ್ಕೊಂಡ್ರೆ ದೇವರಿಗೆ ತುಂಬ ಶ್ರೇಷ್ಠವಾಗಿರೋ ಹೂವು ಅಂತಾರೆ ಇದಕ್ಕೆ. ಆ್ಯಂಡ್ ನಮ್ಮ ಅಜ್ಜಿ ತುಂಬ ಗಿಡಗಳ್ನ ಹಾಕಿದ್ದಾರೆ. ಆ ಕಡೆ ಒಂದು ಮಲ್ಲಿಗೆ ಗಿಡ, ಆಮೇಲೆ ಇದು ಹಾಕಿರೋದೆಲ್ಲ ನಮ್ಮ ಅತ್ತೆ ಅಂದರೆ ನಮ್ಮ ಮಾಮನ ವೈಫು. ಈಗ ನೀರು ಇದೆಲ್ಲ ಹಾಕ್ತಿರೋದು ನಮ್ಮ ಅಜ್ಜಿ ಹಾಕ್ತಾರೆ ಒಂದೊಂದು ಸರಿ ನಮ್ಮ ಮಾಮ ಹಾಕ್ತಾರೆ, ಆ ಥರ. ಆ್ಯಂಡ್ ಇದು ಬಂದು ನಮ್ಮ ಅಜ್ಜಿ ಉಪವಾಸದಲ್ಲಿ ಪೂಜೆ ಮಾಡ್ತಾರೆ, ದುರ್ಗಾದೇವಿ ಪೂಜೆ. ಹಾಡು ಕೂಡ ಶೇರ್ ಮಾಡಿದ್ದೀನಿ, ಕೇಳ್ಕೊಂಬಿಟ್ಟು ಬನ್ನಿ. ಶ್ರೀಮಂಗಳಂ ಶಿಕಾರ ಮಂಗಳಂ ಸಿದ್ಧಿ ಬುದ್ಧಿ ಸ್ವರೂಪನಾದ ಗುರುವೆ ಮಂಗಳಂ ಸದ್ಗುರುವೆ ಮಂಗಳಂ ವಾ ಮಂಗಳಂ ವಕಾರ ಮಂಗಳಂ ಮಂಗಳಂ ಎಲ್ಲ ವಸ್ತು ತಾನಾಗಿರುವ ಗುರುವೆ ಮಂಗಳಂ ಸದ್ಗುರುವೆ ಮಂಗಳಂ. ಆ್ಯಂಡ್ ಇದು ಬಂದು ವಿಜಯದಶಮಿ ದಿನ. ನಮ್ಮ ಮಮ್ಮಿ ಅವರು ಒಂದು ಗ್ರೂಪ್ ಐತೆ, ಸೊ ಅವ್ರು ಲಲಿತಾ ಸಹಸ್ರನಾಮ ಎಲ್ಲ ಹೇಳಕ್ಕೆ ಹೋಗ್ತಾರೆ. ಇವತ್ತು ನಮ್ಮ ಮನೇಲಿತ್ತು. ಸೊ ಹಾಗಾಗಿ ಇವತ್ತು ಆಯುಧ ಆಗಿರೋದ್ರಿಂದ ಎಲ್ಲ ನಮ್ಮ ಮನೇಲಿರೋ ಬುಕ್ಕು ಅದು ಇದು ಎಲ್ಲ ಇಟ್ಟು ಪೂಜೆ ಮಾಡಿದ್ದಾಯಿತು. ಆ್ಯಂಡ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ವೀಡಿಯೋಸ್ ಯಾವತ್ತೂ ಇದೇ ಥರ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.